ನಾವು ನಮ್ಮ ಫೈನಾನ್ಷಿಯಲ್ ಗುರಿಗಳನ್ನು ಹೇಗೆ ಅಚೀವ್ ಮಾಡೋದು? ಉದಾಹರಣೆಗೆ ನಿಮಗೀಗ 10 ಲಕ್ಷ ಸಾಲ ಐತೆ ಅಥವಾ 50 ಲಕ್ಷ ಸಾಲ ಇದೆ. ಈ ರೀತಿ ಒಂದು ರೌಂಡ್ ಮಾರ್ಕ್ ಹಾಕಿ 50 ಲಕ್ಷ ಅಂತ ಬರ್ಕೊಳ್ಳಿ. ಆಮೇಲೆ ಇನ್ನೊಂದು ರೌಂಡ್ ಹಾಕಿ ಅದಕ್ಕಿಂತ ದೊಡ್ಡ ಸರ್ಕಲ್ ಹಾಕಿ ಇಲ್ಲಿಂದ ನೀವು ಕೂತ್ಕೊಂಡೀಗ ಯೋಚನೆ ಮಾಡಬೇಕಾಗತ್ತೆ. ಈ 50 ಲಕ್ಷ ತನಕ ನಾನು ತಲುಪಲಿಕ್ಕೆ ನಾನು ಏನೇನು ಮಾಡ್ಬೋದು? ನೀವು 50 ಲಕ್ಷಕ್ಕೆ ಒಂದು ಟೈಮ್ ಲೈನ್ ಕೊಟ್ಕೊಳ್ಳಿ. ವರ್ಷಕ್ಕೆ 1 ಲಕ್ಷ ತೀರಿಸ್ತಾ ಇದ್ದರೆ ನಿಮ್ಮ ಒಂದು ರಿಯಲಿಸ್ಟಿಕ್ ಆಗಿರುವಂತಹ ಒಂದು ಡೇಟ್ ಹಾಕಿ. ಈಗ ಯೋಚನೆ ಮಾಡಿ, ಎರಡನೇ ಸೋರ್ಸು ಏನು ಐಡಿಯಾ ಮಾಡ್ಬೋದು? ನನ್ನ ಹತ್ರ ಎಜುಕೇಷನ್ ಇಲ್ಲ, ನಾನು ಚೆನ್ನಾಗಿಲ್ಲ, ಇವೆಲ್ಲ ಬಿಟ್ಟಾಕಿ. ಯಾಕೆಂದರೆ ನಿಮಗಿಂತ ಕಡಿಮೆ ಓದಿದಂಥವರು ಸಹ ಸಕ್ಸಸ್ ಆಗಿದ್ದಾರೆ, ನಿಮಗಿಂತ ಚೆನ್ನಾಗಿಲ್ದಿರೋರು ಸಹ ಸಕ್ಸಸ್ ಆಗಿದ್ದಾರೆ. ನಾವು ಇವತ್ತು ಬದುಕ್ತಾ ಇರುವ ಬದುಕು ಎಷ್ಟೋ ಜನರ ಡ್ರೀಮ್, ಕನಸು. ಹಾಗಾಗಿ ಯೋಚನೆ ಮಾಡಿ. ಯಾಕೆಂದರೆ ನೀವು ಇಷ್ಟು ದಿವಸ ನಿಮ್ಮ ಮೈಂಡಿಗೆ ಹೇಳಿಲ್ಲ, ಹಾಗಾಗಿ ಅದು ಯೋಚನೆ ಬಂದಿಲ್ಲ. ಈಗ ಮೈಂಡಿಗೆ ಕೇಳಿ, ಅದು ಉತ್ತರ ಕೊಡುತ್ತೆ. ಒಂದು ಪೆನ್ನು ಹಾಳೆ ತಗೊಂಡು ಮೈಂಡಿಗೆ ಕೇಳಿ ಉತ್ತರಿಸ್ತದೆ ಅದು. ನಾನೇನು ಮಾಡ್ಬೋದು? ಹಿಂದೆ ಮಾಡಿದ್ನ ಈ ರೀತಿ, ಅದು ಬೇಡ. ಏನು ಮಾಡ್ಬೋದು? ಈಗ ನಾನೇ ಒಂದು 4-5 ಎಕ್ಸಾಂಪಲ್ ಹೇಳ್ತೀನಿ. ನೀವು ಶಾಪ್ ನಡೆಸ್ತಾ ಇದ್ದರೆ ಹೊಸ ಪ್ರಾಡಕ್ಟು ಜಾಸ್ತಿ ಮಾರ್ಜಿನ್ ಸಿಗೋಂಥದ್ದು ಏನಾದರೂ ತಂದಿಡ್ಬೋದಾ? ಎರಡನೇದು, ನಿಮಗೆ ಜನಗಳ ಸಂಪರ್ಕ ಚೆನ್ನಾಗಿದೆ, ನಾನು ಯಾವುದಾದ್ರೂ ಬಿಸ್ನೆಸ್ ಮಾಡ್ಬೋದಾ? ಪಾರ್ಟ್ ಟೈಮು ಕಮಿಷನ್ ಏಜೆಂಟ್ ಮೇಲೆ, LIC ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಏನೋ ಒಂದು ಮಾಡ್ಬೋದಾ? ಯೋಚನೆ ಮಾಡಿ. ಮೂರನೇದು, ನಿಮಗೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಮಾಸ್ಟ್ರಿ ಇರುತ್ತೆ, ಸಬ್ಜೆಕ್ಟ್ ಮೇಲೆ ಜ್ಞಾನ ಇರುತ್ತೆ, ಅದನ್ನು ನಾನೇನಾದರೂ ಬೇರೆಯವರಿಗೆ ಕಲಿಸಿ ಅದರಿಂದ ಹಣ ಮಾಡ್ಬೋದಾ? ಈ ರೀತಿಯ ಐಡಿಯಾ ಸಿಗುತ್ತೆ. ಯಾಕಂದರೆ ನಿಮ್ಮ ಫೋಕಸ್ ಈಗ ಜನ್ರೇಟ್ ಮಾಡೋದ್ರ ಕಡೆ ಇದೆ. ಒಂದೊಂದು ಸಲ ಏನಾಗುತ್ತೆ ಗೊತ್ತಾ? ಈಗ 9 ಐಡಿಯಾ ಎಲ್ಲ ಸೇರಿ 1 ಲಕ್ಷ ಕೊಟ್ಟರೆ ಇನ್ನು ಒಂದು ಐಡಿಯಾ ಕ್ಲಿಕ್ಕಾಗಿ 49 ಲಕ್ಷನೂ ಕೊಡ್ಬೋದು. ಆ ರೀತಿಯೂ ಆಗುತ್ತೆ. ಇದನ್ನು ಯೂಟ್ಯೂಬಲ್ಲಿ ವೈರಲ್ ವಿಡಿಯೋ ಅಂತಾರೆ, ಬಿಸ್ನೆಸ್ಸಲ್ಲಿ ಟೇಲ್ ಇವೆಂಟ್ ಅಂತಾರೆ. ನನ್ನ ಶಾಪಲ್ಲಿ ಒಂದು ಪ್ರಾಡಕ್ಟ್ ಇದೆ, ಡೈಲಿ ಹಣ ಕೊಡುತ್ತೆ, ಎಲ್ಲದಕ್ಕಿಂತ ಫಾಸ್ಟಾಗಿ ಹಣ ಕೊಡ್ತಾ ಇದೆ. ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೀನಿ. ಇನ್ನೂ 9 ಐಟಮು ನಿಧಾನಕ್ಕೆ ಮೂವ್ ಆಗ್ತಾ ಇದ್ದಾವೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಏನೇನು ಮಾಡ್ಬೋದು, ಏನೇನು ಅಪ್ಡೇಟ್ ಕೊಡ್ಬೋದು, ಏನೇನು ಆಫರ್ ಕೊಡ್ಬೋದು ಎಲ್ಲ ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ. ಹಣ ಆಗ್ತಾಯಿದೆ. ನಿಮ್ಮ ಐಡಿಯಾದಲ್ಲೂ ಸಹ ಒಂದೇ ಒಂದು ಐಡಿಯಾ ಕ್ಲಿಕ್ ಆದರೂ 49 ಲಕ್ಷ ಅಲ್ಲ, 50 ಲಕ್ಷನೂ ಬೇಗ ಕೊಡ್ಬೋದು. ಯೋಚನೆ ಮಾಡಿ. ನಿಮ್ಮ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿದಾಗ ಮಿಕ್ಕಿದ್ದು ಯೂನಿವರ್ಸ್ ಕೊಡುತ್ತೆ. ಬರೀ ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನೆ ಕೂತ್ಕೋಬೇಡಿ, ಆ್ಯಕ್ಷನ್ ತಗೊಳ್ಳಿ. ಆ್ಯಕ್ಷನ್ ಇದು ಹಣ ರಿಸೀವ್ ಮಾಡೋಕ್ಕೆ ಇರುವಂತಹ ಒಂದು ಸೀಕ್ರೆಟ್.